ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೇಳಿರುವುದು. ದೇವಸ್ಥಾನದ ಸರದಿ ಸಾಲಿನಲ್ಲಿ ನಿಲ್ಲುವುದಕ್ಕಿಂತ ಗ್ರಂಥಾಲಯದ ಮುಂದೆ ನಾವು ನಿಂತರೆ ನಮ್ಮ ಭಾರತ ದೇಶ ಎಂದೋ ಉದ್ಧಾರ ಆಗ್ತಾ ಇತ್ತು ಅಂತ ಅವರು ಹೇಳ್ತಾ ಇದ್ರು. ಖಂಡಿತವಾಗಿ ಸತ್ಯ, ಹೌದು ಅಲ್ವಾ? 135ನೇ ವರ್ಷದ ಜನ್ಮದಿನದ ಶುಭಾಶಯಗಳೊಂದಿಗೆ ಅವರ ಬಗ್ಗೆ ತಿಳಿದುಕೊಳ್ಳೋಣ ನಾವು. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಬೇಕಂದ್ರೆ ಎಲ್ಲಿಂದ ಶುರು ಮಾಡಬೇಕನ್ನೋದೇ ಒಂದು ಗೊಂದಲ ಎಲ್ಲರಲ್ಲಿ ಕಾಡುತ್ತದೆ. ಅದು ಏಕೆಂದರೆ ಎಲ್ಲ ಕ್ಷೇತ್ರದಲ್ಲಿ ವಿದ್ವತ್ತನ್ನು ಪಡೆದವರು. ಅವರು ಒಂದೇ ವ್ಯಕ್ತಿತ್ವ ಉಳ್ಳವರಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಶಿಸಿ ವಿದ್ವತ್ತನ್ನು ಪಡೆದವರು. ಆರ್ಥಿಕ ತಜ್ಞರು, ಸಮಾಜ ಸುಧಾರಕರು, ರಾಜಕೀಯ ನಾಯಕರು, ಸಂವಿಧಾನದ ಕರ್ತೃ, ಶಿಕ್ಷಣ ತಜ್ಞರು, ಲೇಖಕರು, ಪತ್ರಕರ್ತರು, ಧಾರ್ಮಿಕ ಮುಖಂಡರು, ಒಬ್ಬ ಪ್ರವಾದಿ ಎಲ್ಲವೂ ಆಗಿದ್ದರು. ಅವರ ಬಗ್ಗೆ ಒಂದೇ 10 ನಿಮಿಷದಲ್ಲಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅವರು 54,000 ಪುಸ್ತಕಗಳಿಗಿಂತ ಹೆಚ್ಚು ಪುಸ್ತಕವನ್ನು ಹೊಂದಿದವರು. ಪ್ರಪಂಚದ 5ನೇ ವಿಜ್ಞಾನಿಗಳಲ್ಲಿ ಅವರು ಸಹ ಒಬ್ಬರು. ಹಾಗಾಗಿ ಅವರ ಬಗ್ಗೆ 10 ನಿಮಿಷ 5 ನಿಮಿಷದಲ್ಲಿ ಮುಗಿಸ್ಲಿಕ್ಕೆ ಅಸಾಧ್ಯದ ಮಾತು, ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿಯಾಗಿ ನೈತಿಕತೆಯನ್ನು ಪಾಲಿಸುತ್ತಿದ್ದರು. ಅವರು ಎಷ್ಟರ ಮಟ್ಟಿಗೆ ಅಂದರೆ ಅವರ ಶೀಲಗಳನ್ನು ಪಾಲಿಸಿದರು. ಅವರು ಶೀಲಗಳನ್ನು ಪಾಲಿಸ್ತಾ ಇದ್ದರು. ಅವರ ಜೀವನದಲ್ಲಿ ಶೀಲಗಳು ಪ್ರಮುಖ ಪಾತ್ರ ವಹಿಸಿದ್ದವು. ಯಾರು ಅವರನ್ನು ಬೆರಳು ಮಾಡಿ ತೋರಿಸುವಂಥ ವ್ಯಕ್ತಿ ಆಗಿರಲಿಲ್ಲ. ಅವರ ಆಸಕ್ತಿ ಏನು ಗೊತ್ತಾ? ಒಂದು ಪುಸ್ತಕ, ಇನ್ನೊಂದು ಬಟ್ಟೆ. ಅವರು ಎಂತಹ ಕಷ್ಟದ ಕಾಲದಲ್ಲಿ ಕೂಡ, ಎಂತಹ ಬಡತನದಲ್ಲಿ ಕೂಡ ಅವರು ಒಳ್ಳೊಳ್ಳೆ ಬಟ್ಟೆಗಳನ್ನೇ ಧರಿಸ್ತಾ ಇದ್ರು ಅವರು. ಅಷ್ಟೇ ಅಲ್ಲ, ಅವರಿಗೆ 3 ಜನ ಗುರುಗಳು. ಒಬ್ಬರು ಬುದ್ಧ, ಕಬೀರ ಹಾಗೂ ಜ್ಯೋತಿಬಾಬು ಫುಲೆ ಅವರ ಗುರುಗಳು. ಅನಂತರ ಅವರ ದೇವತೆಗಳು ಯಾರು ಗೊತ್ತಾ? 3 ದೇವತೆಗಳಿದ್ದು. ಯಾವುದು ಗೊತ್ತಾ? ಒಂದು ವಿದ್ಯೆ, ಇನ್ನೊಂದು ಸ್ವಾಭಿಮಾನ, ಇನ್ನೊಂದು ಶೀಲ. ವಿದ್ಯೆ ಅಂದರೆ ಮನುಷ್ಯತ್ವ ಇರುವುದಿಲ್ಲ. ವಿದ್ಯೆ ಇಲ್ಲ ಅಂದರೆ ಮನುಷ್ಯತ್ವ ಇರುವುದೇ ಇಲ್ಲ. ಹಾಗೂ ಅವರು ಒಂದು ಮಾತು ಹೇಳ್ತಾ ಇದ್ರಂತೆ, 20,000 ಪುಸ್ತಕವನ್ನು ನಾನು ನನ್ನ ಮನೆಯಲ್ಲಿ ಇಟ್ಟಿದ್ದೀನಿ, ಯಾವ ಬ್ರಾಹ್ಮಣನ ಮನೆಯಲ್ಲಿ ಇದೆ ಅಂತ ಅವರು ತಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರಂತೆ. ಓಕೆ, ಇನ್ನು ಸ್ವಾಭಿಮಾನ. ಸ್ವಾಭಿಮಾನ ಇಲ್ಲಾಂದರೆ ಜೀವನವೇ ಬರಡು ಅಂತ ಹೇಳ್ತಾ ಇದ್ರು. ಗುಲಾಮತನವನ್ನು ಸೃಷ್ಟಿ ಮಾಡುತ್ತದೆ ಅಂತ ಅವರು ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಶೀಲ ಅಂದರೆ 5 ವರ್ಷಗಳ ಕಾಲ ವಿದೇಶದಲ್ಲಿ ಇದ್ದರೂ ಕೂಡ ಯಾವುದೇ ಒಂದು ಮದ್ಯಪಾನವನ್ನು ಸೇವನೆ ಮಾಡಲಿಲ್ಲ ಅವರು. ಹಲವಾರು ವಿದೇಶಗಳಲ್ಲಿ ಓಡಾಡಿದ್ದಾರೆ, ಆದರೆ ಅವರು ಸಿಗರೇಟ್ ಸೇದಿಲ್ಲ ಅಂತ ಇನ್ನೊಂದು ಹೇಳ್ತಾರೆ. ಅವರು ಎಂತಹ ವ್ಯಸನಗಳು ಸಹ ನನಗೆ ಇರಲಿಲ್ಲ ಅಂತ ಅವ್ರು ಹೇಳ್ತಾರೆ. ಅಷ್ಟೇ ಅಲ್ಲ, PhDಯನ್ನು ಪಡೆದ್ರು ಅವರು. ಗುರುಗಳಲ್ಲಿ ಬುದ್ಧಿವಂತ ವಿದ್ಯಾರ್ಥಿಯಾಗಿರುವುದರಿಂದ ಗುರುಗಳು ಎಲ್ಲರೂ ಅವರನ್ನು ಇಷ್ಟಪಡ್ತಾ ಇದ್ರು. ಆದರೆ ಒಂದು ಸಲ ಗುರುಗಳ ಮನೆಗೆ ಹೋಗ್ಬೇಕಂತ ಅವರು ಬಯಸಿದಾಗ ಅಲ್ಲಿ ಜಾತಿ ಅವರಿಗೆ ಅಡ್ಡ ಬರುತ್ತದೆ, ಅಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಅನಂತರ PhD ಕೈಯಲ್ಲೇನೋ ಸಿಕ್ತು. ಆನಂತರ ಏನಾದರೂ ಸ್ವಲ್ಪ ಸಾಧನೆ ಮಾಡಬೇಕಂತ ಮುಂದಾಗ್ತಾರೆ. ಆದರೆ ಒಂದು ಉಳ್ಕೊಳ್ಳಿಕ್ಕೆ ಜಾಗ ಬೇಕಲ್ಲ, ಉಳಿಬೇಕಂತ ಒಂದು ಕಡೆ ಹೋಗ್ತಾರೆ. ಅವರಿಗೆ ಉಳಿಲಿಕ್ಕೆ ಅವಕಾಶ ಇರುವುದಿಲ್ಲ. ತನ್ನ ಎಲ್ಲ ಬಟ್ಟೆ ಪುಸ್ತಕವನ್ನು ಕಟ್ಕೊಂಡು ಒಂದು ಕಡೆ ಉಳಿತಾರೆ, ಒಂದು ಹಾಸ್ಟೆಲಲ್ಲಿ. ಆದರೆ ಆತ ಕೆಳಜಾತಿಯವನು ಅಂತ ಗೊತ್ತಾದ ತಕ್ಷಣವೇ ಅವರು ಎಲ್ಲೋ ಹೊರಗಡೆ ಹೋಗಿರ್ತಾರೆ. ಅವರು ಬರೋಕ್ಕಿಂತ ಪೂರ್ವದಲ್ಲಿಯೇ ಅವೆಲ್ಲ ಪುಸ್ತಕ ಬಟ್ಟೆಗಳನ್ನೆಲ್ಲ ಕಟ್ಟಿ ಹೊರಗಡೆ ಬಿಸಾಕಿರ್ತಾರೆ. ಅದನ್ನೆಲ್ಲವನ್ನು ಎತ್ತಿಕೊಂಡು ಆ ರಾತ್ರಿ ಪಾರ್ಕಿನಲ್ಲಿ ಉಳಿತಾರೆ. ಉಳಿದಾಗ ಪಾರ್ಕಿನಲ್ಲಿ ಮಲ್ಕೊಳ್ತಾರೆ. ಆಮೇಲೆ ಮಧ್ಯರಾತ್ರಿ ಎದ್ದು ಕುಳಿತುಕೊಂಡು ಹೇಳ್ತಾರೆ, ನನಗೆ PhD ಸಿಕ್ಕಿದೆ, ನಾನೊಬ್ಬ PhD ತೆಗೆದುಕೊಂಡಿರುವಂಥ ವ್ಯಕ್ತಿ, ಮನುಷ್ಯ, ವಿದ್ಯಾರ್ಥಿ. ನನಗೆ ಎಷ್ಟು ಕಷ್ಟ ಇದ್ದಾಗ ನನ್ನ ದೇಶದಲ್ಲಿ ನನ್ನವರಿಗೆ ಇನ್ನೆಷ್ಟು ಕಷ್ಟ ಇರಬಹುದು. ಇಲ್ಲ, ನಾನು ನನ್ನ ದೇಶಕ್ಕೆ ಹೋಗಬೇಕು, ಅಲ್ಲಿ ನಾನು ಹೋರಾಟ ಮಾಡಬೇಕು ಅನ್ನೋದನ್ನು ಅವರಿಗೆ ಮತ್ತೆ ಪುನಃ ನಮ್ಮ ದೇಶಕ್ಕೆ ಮರಳಿ ಬರ್ತಾರೆ. ಎಷ್ಟೊಂದು ಜಾತಿ ಧರ್ಮದ ಬಗ್ಗೆ, ತಾರತಮ್ಯದ ಬಗ್ಗೆ ಎಷ್ಟೊಂದು ಅವರು ಹೋರಾಟ ಮಾಡ್ತಾರೆ, ಈ ಭೇದ ಭಾವಗಳೆಲ್ಲ. ಅಷ್ಟೇ ಅಲ್ಲ, ನಮಗೆ ಇವತ್ತು ಕೂಡ ಗೊತ್ತಿದೆ, ಪುರಿ ಜಗನ್ನಾಥ ದೇವಾಲಯಕ್ಕೆ ಅಂದಿನ ಒಂದು ರಾಷ್ಟ್ರಪತಿಯಾದಂಥ ರಾಮನಾಥ್ ಕೋವಿಂದ್ ಅವರು ಆ ದೇವಾಲಯಕ್ಕೆ ಹೋಗಿದಾಗ ಅವರಿಗೆ ಅವತ್ತು ಒಳಗೆ ಬಿಟ್ಟಿರಲಿಲ್ಲ. ಇವತ್ತು ಕೂಡ ರಾಷ್ಟ್ರಪತಿ ಹೋದಾಗ ಇವತ್ತು ಕೂಡ ಒಳಗೆ ಸೇರಿಸಲಿಲ್ಲ. ನೋಡಿ, ನಮ್ಮಲ್ಲಿ ಎಷ್ಟು ಜಾತಿ ಭೇದ ಭಾವನೆ ಇವತ್ತು ಕೂಡ ಇದೆ. ಅವರೆಲ್ಲ ಅಷ್ಟೊಂದು ಹೋರಾಟ
ಹೋರಾಟ ಮಾಡಿದ್ರಲ್ಲ, ಆದರೂ ಕೂಡ ನಮ್ಮ ಸಮಾಜ ಯಾಕೆ ಇನ್ನೂ ಸುಧಾರಣೆ ಆಗಲಿಲ್ಲ ಅನ್ನುವ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತದೆ. ನಮ್ಮ ನಮ್ಮ ಈ ಒಂದು ಜಾತಿ ಧರ್ಮದ ನೀತಿಗಳನ್ನೆಲ್ಲ ನೋಡಿದರೆ ವಿದೇಶಿಯವರು, ಬೇರೆ ದೇಶಿಯವರು ಇದನ್ನು ನೋಡಿ ನಗ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಏನಿದು ಜಾತಿ ಧರ್ಮ ಅನ್ನೋದು ಇನ್ನೂ ಇವತ್ತು ಕೂಡ ಉಳಿದುಕೊಂಡಿದೆಯಲ್ಲ ಅಂತ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಅಂತರ್ಜಾತಿ ವಿವಾಹಗಳೆಲ್ಲ ಆದವು, ಆದರೂ ಕೂಡ ಅಂತರ್ಜಾತಿ ವಿವಾಹಗಳನ್ನೆಲ್ಲ ಆದ ತಕ್ಷಣ ತಂದೆ ತಾಯಿಗಳೇ ತಮ್ಮ ಮಕ್ಕಳನ್ನು ಕೊಚ್ಚಿ ಸಾಯಿಸುವಂಥ ಸನ್ನಿವೇಶ ಇವತ್ತು ಕೂಡ ಇದೆ. ಇವತ್ತು ಕೂಡ ನಾವು ನೋಡ್ತಾನೆ ಇದ್ದೀವಿ. ಪ್ರೆಸೆಂಟ್ ಅದು ನಾವು ನೋಡ್ತಾನೆ ಇದ್ದೀವಿ. ಅನೇಕ ಜಾತಿ ಧರ್ಮದವರು ಅವತ್ತು ಕೆರೆ, ನದಿ, ಬಾವಿಗಳಲ್ಲಿ ನೀರು ಕುಡಿಯುವ ಹಾಗಿರಲಿಲ್ಲ, ನೀರನ್ನು ಮುಟ್ಟುವ ಹಾಗಿರಲಿಲ್ಲ. ಅವರಿಗೆ ಎತ್ತರಕ್ಕೆ ನೀರನ್ನು ಹಾಕ್ತಾ ಇದ್ರು. ಅಂತಹ ಪದ್ಧತಿಗಳು ಇವತ್ತು ಸಹ ಇಲ್ಲಿ ಉಳಿದುಕೊಂಡಿದ್ದಾವೆ ಅಂತ ನನಗನಿಸುತ್ತದೆ. ಯಾಕೆಂದರೆ ಒಂದು ನದಿಯಲ್ಲಿ ಅಥವಾ ಒಂದು ಕೆರೆಯಲ್ಲಿಯೋ ಅಥವಾ ಯಾವುದೋ ಒಂದು ಬಾವಿಯಲ್ಲಿ ಪ್ರಾಣಿಗಳು ಹೋಗಿ ಕುಡಿತವೆ, ಪಕ್ಷಿಗಳು ಹೋಗಿ ಕುಡಿತವೆ, ಗೂಬೆ, ಎಮ್ಮೆಗಳು ಹೊರಳಾಡ್ತವೆ. ಆದರೆ ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ ಕಾರಣಕ್ಕೋಸ್ಕರ ಆ ಮನುಷ್ಯನಿಗೆ ಎಷ್ಟು ಕಷ್ಟ ಆಗ್ತಾ ಇತ್ತು. ಅವತ್ತು ಇತ್ತು, ಇವತ್ತು ಕೂಡ ಇದೆ. ಅದು ನಾವು ಹೋಗಿದೆ, ಸಂಪೂರ್ಣ ಹೋಗಿದೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಇವತ್ತು ಸಹ ಇದ್ದಾವೆ. ಅದೆಲ್ಲ ಯಾವಾಗ ಸುಧಾರಣೆ ಆಗೋದು? ಇವ್ರುಗಳೆಲ್ಲ ಯಾಕೆ ಅಷ್ಟು ಹೋರಾಟ ಮಾಡಿದರೂ ಕೂಡ ಅದನ್ನು ಸುಧಾರಣೆ ಮಾಡಲಿಕ್ಕೆ ಆಗಲಿಲ್ಲ? ನಮಗೆ ಯಾಕೆ ಅಷ್ಟೊಂದು ಜಾತಿ ಅಡ್ಡ ಬರ್ತಾ ಇದೆ? ನಾವು ಯಾವಾಗ ಸುಧಾರಣೆ ಆಗೋದು? ಮನುಷ್ಯತ್ವ ಯಾವಾಗ ನಾವು ಕಲ್ತ್ಕೊಳ್ಳೋದು ಅನ್ನೋದು ನನಗನಿಸುತ್ತದೆ. ನಮಸ್ಕಾರ. ಖಂಡಿತವಾಗಿ ಇದೆಲ್ಲ ಸುಧಾರಣೆ ಆಗಬೇಕು ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ.